ಅಂಶಗಳು. ಸರಿ ಶಾಸ್ತ್ರಿಗಳೇ, ಈಗ ಕರೆಗಳನ್ನು ಸ್ವೀಕರಿಸೋ ಸಮಯ ಆಗಿದೆ. ಶಶಿಕಲಾ ಅವರು ಭದ್ರಾವತಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಶಿಕಲಾ ಅವರೇ. ಹಲೋ ಶಶಿಕಲಾ ಅವರೇ ನಮಸ್ತೆ. ನಾನು ರಾಧಾ ಅಂತ ಭದ್ರಾವತಿಯಿಂದ ಕಾಲ್ ಮಾಡಿದೀನಿ. ನಿಮ್ ಹೆಸರೇನು? ರಾಧಾನಾ? ರಾಧಾ ಅಂತ. ಸರಿ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮಗನ ಬಗ್ಗೆ ಕೇಳ್ಬೇಕು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 28/8/1990. 28/8/1990. ರಾತ್ರಿ 2:55. ರಾತ್ರಿ 2:58 ಮಂಗಳವಾರ. ಓಕೆ, ಏನ್ ಪ್ರಶ್ನೆ ಇತ್ತು? ಮದ್ವೆ ಕೂಡ ಬರ್ತಾ ಇಲ್ಲ. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮುಂದೆ. ಸರಿ ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ರಾಧವರೇ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಿಮ್ಮ ಪ್ರಶ್ನೆ ನಂಗೆ ಅರ್ಥ ಆಯಿತು. ಕೇಳಿಸ್ತಾ ಇದೆ ಅಲ್ವಾ? ಅರ್ಥ ಆಯ್ತು ಪಾಪ, ನಿಮ್ಮ ಸಂಕಟ ನೋವು ಪಾಪ. ಅದೇ ಗೊತ್ತಾಯ್ತು. ಅರ್ಥ ಆಯ್ತು. ನೋಡಿ ಏನಾಗಿದೆ, ಇಲ್ಲಿ ವಿವಾಹ ಸ್ಥಾನದಲ್ಲಿ ಶನೈಶ್ಚರ ಇದ್ದಾನೆ. ಕಲತ್ರಭೇ ಪಾಪ ಯುತೇಥ ದೃಷ್ಟೇ ಕಲತ್ರ ಹಾನಿಂ ಅಂತ ಒಂದು ಮಾತನ್ನು ಹೇಳುತ್ತೆ ಶಾಸ್ತ್ರ. ಆ ಸ್ಥಾನದಲ್ಲಿ, ವಿವಾಹ ಸ್ಥಾನದಲ್ಲಿ ಶನೈಶ್ಚರ ಸೇರಿದಾಗ ಸ್ವಲ್ಪ ಇದು ತೊಡಕನ್ನು ಸೂಚಿಸ್ತಾ ಇದೆ. ಶನೈಶ್ಚರ ಶಾಂತಿ ಮತ್ತು ದ್ವಿತೀಯದ ಕುಜ ಕೂಡ, ವ್ಯಯದ ಕುಜ, ವ್ಯಯಸ್ಥಾನದಲ್ಲಿರೋ ಕುಜ ಕೂಡ ಸಪ್ತಮವನ್ನು ನೋಡ್ತಾನೆ. ಎರಡು ಪಾಪಗ್ರಹ, ಒಂದು ಪಾಪಗ್ರಹ ಇದೆ, ಮತ್ತೊಂದು ಪಾಪಗ್ರಹ ನೋಡ್ತಾ ಇದೆ. ಈ ಸಂದರ್ಭದಲ್ಲಿ ಈ ಥರ ತೊಂದರೆಗಳು ಏರ್ಪಾಡಾಗಿ ಬಿದ್ದುಬಿಡ್ತಕ್ಕಂಥದ್ದು ಈ ಥರ ಆಗುತ್ತೆ. ಇದಕ್ಕೆ ಕುಜ ಮತ್ತು ಶನೈಶ್ಚರ ಶಾಂತಿ ಜಪ ಸಹಿತವಾಗಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಸಾಧ್ಯವಾದರೆ ಅದನ್ನು ಮಾಡಿಸಿ. ಯಾವಾಗ ಅನುಕೂಲ ಆಗುತ್ತೆ ಅಂತಂದರೆ, ಈಗ ನಡೀತಾ ಇರೋ ದಶಾಕಾಲ ಗಮನಿಸ್ಕೊಂಡಾಗ ಈಗ ಕುಜನ ಒಂದು ಸಮಯ ನಡೀತಾ ಇದೆ. ಕೇತು ದಶೆಯಲ್ಲಿ ಕುಜನ ಒಂದು ಭುಕ್ತಿ ನಡೀತಾ ಇದೆ. ನೋಡಿ, ಮುಂದಿನ 2026ರ ಪ್ರಾರಂಭದ ವೇಳೆಗೆ ಖಂಡಿತ ಅನುಕೂಲ ಆಗುತ್ತೆ ಅನ್ನೋದು. ನಾಳೆ ಅಕ್ಟೋಬರಲ್ಲೂ ಒಂದು ಕಾಲ ಇದೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ 3 ತಿಂಗಳಲ್ಲಿ ಈ ಕಾಲ ಏರ್ಪಾಡಾಗುತ್ತೆ. ಆತಂಕ ಮಾಡ್ಕೋಬೇಡಿ, ಹಾಗೇ ಆಗುತ್ತೆ. ಈ ಒಂದು ಶಾಂತಿ, ಕುಜ ಶನೈಶ್ಚರ ಶಾಂತಿ ಮಾಡಿಸಿ, ಖಂಡಿತ ಆಗುತ್ತೆ. ಆತಂಕ ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಪ್ರಮೋದ್ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಮೋದ್ ಅವರೇ. ನಮಸ್ಕಾರ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 5/4/93. 5/4/1993. ಸಮಯ 4:10 PM. 4:10 ಸಂಜೆನಾ? ಹೌದು. ಏನ್ ಪ್ರಶ್ನೆ ಇತ್ತು? ಮದುವೆ ಮತ್ತು ಕೆಲಸ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಪ್ರಮೋದ್ ಅವರೇ. ನಮಸ್ಕಾರ ಸ್ವಾಮಿ. ನಮಸ್ಕಾರ ನಮಸ್ಕಾರ. ಕೆಲಸ ಮತ್ತು ವಿವಾಹ ಅಂತ ಕೇಳಿದ್ರಿ. ವಿವಾಹಕ್ಕೆ ನೋಡಿ, ಈ ಕರ್ಮಸ್ಥಾನದ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ರವಿ ಜೊತೆಗೆ ಸೇರಿರೋ ಕಾರಣದಿಂದಾಗಿ ಮೌಢ್ಯನೂ ಆಗಿದ್ದಾನೆ. ಇದು ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ತೊಡಕುಗಳನ್ನು ಏರ್ಪಾಡು ಮಾಡುತ್ತೆ. ಮತ್ತು ಅಲ್ಲಿ ಕೇತು ಬೇರೆ ಇರೋದು. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ನೀವು ಸ್ವಲ್ಪ ಹುರುಳಿ ಗಣಪತಿ ಕೇಳಿಸ್ತಾ ಇದೆಯಾ? ಗಣಪತಿ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ಸ್ವಲ್ಪ ಹುರುಳಿ ಕಾಳನ್ನು ಸಮರ್ಪಣೆ ಮಾಡಿ. ಅದು ತುಂಬ ವೃತ್ತಿ ಸಂಬಂಧಿ ಸ್ವಲ್ಪ ಸಹಾಯ ಮಾಡುತ್ತೆ, ಸ್ವಲ್ಪ ಬಲ ತಂದು ಕೊಡುತ್ತೆ. ಜೊತೆಗೆ ಯಾದೇವಿ ಸರ್ವಭೂತೇಶು ವೃತ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಈ ಮಂತ್ರವನ್ನು ಪ್ರತಿ ದಿವಸ 108 ಬಾರಿ ಹೇಳಿ. ಇವೆರಡೂ ಬೇಕು. ವೃತ್ತಿಯಲ್ಲಿ ಸ್ವಲ್ಪ ದುರ್ಬಲತೆ ಇದೆ, ಹೀಗಾಗಿ ಅದರ ಬಲಕ್ಕಾಗಿ ಇವೆರಡೂ ಮಾಡಿ. ಇನ್ನು ವಿವಾಹಕ್ಕೆ ಸಂಬಂಧಿಸಿದಾಗೆ ಬುಧ ಶನೈಶ್ಚರ ಶಾಂತಿ ಬೇಕು. ಒಂದಲ್ಲ ಅಂದರೆ ಎರಡು ಕಡೆನೂ ಸ್ವಲ್ಪ ತೊಡಕಿರೋದ್ರಿಂದ ಕ್ರಮವಾಗಿ ಈ ಶಾಂತಿಗಳನ್ನು ಮಾಡಿಸೋದ್ರಿಂದ ನಿಮ್ಮ ಹಾದಿ ಸುಲಭ ಆಗುತ್ತೆ. ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಈ ಗ್ರಹಶಾಂತಿಯಿಂದಾಗಿ ಜೀವನದಲ್ಲಿ ತುಂಬ ಉತ್ತಮ ಹಾದಿ ಸಿಗುತ್ತೆ, ಗುರಿನೂ ತಲುಪ್ತೀರ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಬೋದು. ಈಗ ಮಾರುತಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮಾರುತಿ ಅವರೇ. ನಮಸ್ತೆ. ಎಲ್ಲಿಂದ ಕರೆ ಮಾಡಿದ್ದೀರಾ? ಭದ್ರಾವತಿನ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 3/2/1990. ಮತ್ತೊಮ್ಮೆ ಹೇಳಿ ಸರ್. 3/6/3/12. 3/12 ಅಲ್ಲ ಮೇಡಮ್, 3/12/1999. 1999. ಸಮಯ ಮಧ್ಯಾಹ್ನ 3:30. 3:30. ಏನ್ ಪ್ರಶ್ನೆ ಇತ್ತು? ಅವ್ರ ಬಗ್ಗೆ ಭವಿಷ್ಯ ಹೆಂಗಿದೆ ಮುಂದೆ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಮಾರುತಿ ಅವರೇ. ನಮಸ್ಕಾರ.
ನಮಸ್ಕಾರ. ಹೇಗಿದೆ ಮುಂದೆ ಅಂತಲ್ವಾ? ನೋಡಿ, ಕರ್ಮಸ್ಥಾನದಲ್ಲಿ ಕುಜ ಬಲಿಷ್ಠನಾಗಿದ್ದಾನೆ, ಲಗ್ನಾಧಿಪತಿ ಅವನು. ಆದರೆ ಕರ್ಮಾಧಿಪತಿ ನೀಚನಾಗಿದ್ದಾನೆ. ನೀಚಭಂಗ ರಾಜಯೋಗವೂ ಇದೆ. ಸ್ವಲ್ಪ ಅವ್ರಿಗೆ ಏನಾಗುತ್ತೆ, ಸ್ನೇಹಿತರ ಸಹವಾಸದಿಂದಾಗಿ ಸ್ವಲ್ಪ ಹಾದಿ ತಪ್ಪೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಹೀಗಾಗಿ ಅದ್ರ ಕಡೆಗೆ ಸ್ವಲ್ಪ ಅವರು ಗಮನ ಕೊಡಬೇಕಾಗುತ್ತೆ. ಈಗ ಗುರುದಶೆಯಲ್ಲಿ ಅವರಿಗೆ ನಡೀತಾ ಇರೋದು ಶನೈಶ್ಚರನ ಕಾಲ ನಡೀತಾ ಇದೆ. ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಬೇಕು. ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸನ್ನಿಧಾನ ಇದ್ದರೆ ಪ್ರತಿ ಶನಿವಾರ ಆಂಜನೇಯನಿಗೆ ಅಭಿಷೇಕ, ಅದು ಪಂಚಾಮೃತ ಅಭಿಷೇಕವೋ ಅಥವಾ ಜೇನಿನ ಅಭಿಷೇಕವನ್ನು ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳೋಕ್ಕೆ ಹೇಳಿ. ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಆಂಜನೇಯನ ಆರಾಧನೆ ಪ್ರತಿ ಶನಿವಾರ ತಪ್ಪದೇ ಮಾಡಲಿಕ್ಕೆ ಹೇಳಿ. ಅದರಿಂದಲೇ ಅವರಿಗೆ ಜೀವನದ ಮುಂದಿನ ಗತಿ ತುಂಬ ಚೆನ್ನಾಗಾಗುತ್ತೆ. ಸರಳವಾಗಿದೆ, ಮಾಡಲಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ರಶ್ಮಿ ಅವರು ಮಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಶ್ಮಿ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ನಿಮ್ಮ ಕೇಳ್ಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 16/9/92. 16/9/1992. ಸಮಯ 3:25 ಮಧ್ಯಾಹ್ನ. 3:25 ಮಧ್ಯಾಹ್ನ. ಏನು ಪ್ರಶ್ನೆ ಇತ್ತು? ನನ್ಗೆ ಉದ್ಯೋಗ ಯಾವಾಗ ಸಿಗ್ಬೋದು ಅಂತ ಕೇಳ್ಬೇಕಿತ್ತು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ರಶ್ಮಿ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ಉದ್ಯೋಗದ ಬಗ್ಗೆ ಪ್ರಶ್ನೆ ತಮ್ಮದು ಅಲ್ವಾ? ಹೌದು. ಕರ್ಮಾಧಿಪತಿ ಅಂದರೆ ಯಾರು ಉದ್ಯೋಗವನ್ನು ತಂದು ಕೊಡಬೇಕು ನಿಮಗೆ, ಆ ಅಧಿಪತಿ ನಿಮ್ಮ ಜಾತಕದಲ್ಲಿ ತುಂಬ ದುರ್ಬಲನಾಗಿದ್ದಾನೆ, ಬಲವೇ ಇಲ್ಲ ಅವನಿಗೆ. ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಅವನದೇ ಕಾಲ. 26 ಜುಲೈವರೆಗೆ ನಿಮಗೆ ಕುಜದಶೆಯಲ್ಲಿ ಶುಕ್ರ ಭುಕ್ತಿಯೇ ನಡೀತಾ ಇದೆ. ಹೀಗಾಗಿ 2026 ಜುಲೈ ಅಂದರೆ ಹೆಚ್ಚು ಕಡಿಮೆ ಇನ್ನು 1 ವರ್ಷದ ಮೇಲೆ 2 ತಿಂಗಳು ಹತ್ತತ್ರ ಇದೆ. ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ನಿಮಗೆ ಕಹಿ ವಾತಾವರಣ ಇರುತ್ತೆ. ಆಮೇಲೆ ತುಂಬ ಚೆನ್ನಾಗಿದೆ, ಅನುಕೂಲ ಉಂಟಾಗುತ್ತೆ, ಆತಂಕ ಮಾಡ್ಕೋಬೇಡಿ. ಅಲ್ಲಿವರೆಗೆ ಏನಪ್ಪ ಕಥೆ ಅಂತಂದರೆ, ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ತುಪ್ಪ ಹಾಗೂ ಅವರೇ ಧಾನ್ಯ ಇದನ್ನು ಸಮರ್ಪಣೆ ಮಾಡಿ ಪ್ರತಿ ಶುಕ್ರವಾರ ಮುಂದಿನ ವರ್ಷದವರೆಗೆ, ಜುಲೈವರೆಗೆ ಮಾಡಿ. ಅಷ್ಟರಲ್ಲಿ ನೀವು ಮಾಡೋ ಯಾವ ದಾನ ಇದೆ ಅದರಿಂದ ನಿಮಗೆ ನಿಮ್ಮ ಹಾದಿ ಸುಲಭ ಆಗುತ್ತೆ. ನಿಮಗೆ ಯಾವ ನಿರೀಕ್ಷೆಯುತ್ತ ಫಲ ಇದೆ ಖಂಡಿತ ಒದಗುತ್ತೆ. ಇದನ್ನು ತಪ್ಪದೇ ಪ್ರತಿ ಶುಕ್ರವಾರ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.